ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಶುಕ್ರವಾರದ ವ್ಲಾಗು. ಶುಕ್ರವಾರ ಸಂಜೆ ಮೇಲೆ ನಾನು ವ್ಲಾಗ್ ಶುರು ಮಾಡಿದೆ. ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ನಾನು ಬೆಳಗ್ಗೆಯಿಂದ ಯಾವುದೇ ರೀತಿ ವಿಡಿಯೋಸ್ ಎಲ್ಲ ಮಾಡೋದಕ್ಕಾಗಿಲ್ಲ. ಏಕೆಂದರೆ ಭಾನುವಾರ ಅಮಾವಾಸ್ಯೆ ಇದೆಯಲ್ಲ, ಅಮಾವಾಸ್ಯೆ ಪೂಜೆ ಅದೆಲ್ಲ ಸ್ವಲ್ಪ ಮನೆ ಕ್ಲೀನಿಂಗು ಮತ್ತು ದೇವ್ರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳಿಬೇಕಾಗಿತ್ತು, ಪೂಜೆ ಸಾಮಾನು. ಹಂಗಾಗಿ ಸ್ವಲ್ಪ ವಿಡಿಯೋಸ್ ಮಾಡೋದಕ್ಕಾಗಿಲ್ಲ, ಕೆಲಸ ಜಾಸ್ತಿ ಇರೋದ್ರಿಂದ. ಮತ್ತು ಬೆಳಗ್ಗೆಯಿಂದ ಯಾವುದೇ ರೀತಿ ವಿಡಿಯೋಸ್ ಮಾಡಿಲ್ಲ ಅಂತಂದ್ಬಿಟ್ಟು ಸಂಜೆ ಮೇಲೆ ನಾನು ಸಿಂಪಲ್ಲಾಗಿ ಒಂದು ವ್ಲಾಗ್ ಮಾಡ್ಕೊಂಡಿದ್ದೀನಿ. ದೇವ್ರ ನೈವೇದ್ಯಕ್ಕೆ ಅಂತ ಶಾವಿಗೆ ಪಾಯಸ ಮಾಡಿದ್ದೆ. ದೇವ್ರ ಮನೆ ಪೂಜೆ ಎಲ್ಲ ಮುಗಿಸಿದ್ದೀನಿ. ದೇವ್ರ ಮನೆ ಪೂಜೆ ಎಲ್ಲ ಮುಗಿಸಿ ಬೆಳಗ್ಗೆಯಿಂದ ಶುಕ್ರವಾರ ಬಂದರೆ ಗೊತ್ತಿರುತ್ತಲ್ಲ ಫ್ರೆಂಡ್ಸ್, ಹೆಣ್ಮಕ್ಳ ಹಬ್ಬ ಅಂತಲೇ ಹೇಳ್ಬೋದು ಶುಕ್ರವಾರ. ನನಗೆ ಶುಕ್ರವಾರ ತುಂಬಾ ಇಷ್ಟ ಅಂತ ಹೇಳ್ತೀನಿ. ಹಾಗೆ ಇವತ್ತು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ. ಮತ್ತು ಸಾಧ್ಯ ಆದರೆ ಬನಶಂಕರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಮಾವಾಸ್ಯೆ ದಿವಸ. ಹಂಗಾಗಿ ಇವತ್ತೇ ಪೂಜೆ ಎಲ್ಲ ಮುಗಿಸ್ಕೊಂಡೆ. ದೇವ್ರ ನೈವೇದ್ಯಕ್ಕೆ ಅಂತ ಪ್ರಸಾದ ಶಾವಿಗೆ ಪಾಯಸ ಮಾಡ್ಕೊಂಡಿದ್ದೆ, ಹಾಲಾಕಿ. ಅದೇ ಸ್ವಲ್ಪ ಇತ್ತು. ಈಗ ಸಂಜೆ ಅದನ್ನ ತಿಂದ್ಬಿಟ್ಟು ಮತ್ತು ರೆಸಿಪಿ ಏನು ಮಾಡೋಕ್ಕೋಗಿಲ್ಲ ನಾನು. ಯಾಕೆ ಅಂತಂದರೆ ಇವಾಗಲೇ ಟೈಮ್ ಆಗಿದೆ. ನಮ್ಮ ಯಜಮಾನ್ರು ಬೇರೆ ನನಗೆ ಮುದ್ದೆ ಬೇಕು ಅಂತ ಕೇಳಿದ್ರು. ಸರಿ, ನನಗೂ ಸ್ವಲ್ಪ ಮುದ್ದೆನೇ ತಿನ್ನಬೇಕು ಅಂತ ಅನಿಸ್ತು. ಬೆಳಗ್ಗೆ ನಾನು ಟೊಮೊಟೊ ಬಾತ್ ಮಾಡ್ಕೊಂಡಿದ್ದೆ. ಬೆಳಗ್ಗೆನೂ ಟಿಫನ್ ಐಟಮ್ ಆಯಿತು, ಇವಾಗಲೂ ಏನು ಅಂತಂದ್ಬಿಟ್ಟು ತರಕಾರಿ ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅಂತ. ಸಿಂಪಲ್ಲಾಗಿ ನಾನು ಯಾವ ರೀತಿ ತರಕಾರಿ ಸಾಂಬಾರು ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಈ ತರಕಾರಿ ಸಾಂಬಾರು. ಕೆಲವರು ತೊಗರಿಬೇಳೆ ಸಾಂಬಾರು ತಿನ್ನೋದಕ್ಕಾಗಲ್ಲ, ಬರೀ ಬೇಳೆ ಸಾಂಬಾರಲ್ಲಿ ತಿನ್ನೋದಕ್ಕಾಗಲ್ಲ ಅಂತಾರೆ. ಅಂಥವ್ರು ಒಂದು ಸರಿ ಈ ರೀತಿ ತೊಗರಿಬೇಳೆ ಸಾಂಬಾರು ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ. ಮುದ್ದೆಗೂ ಅಷ್ಟೇ ಮತ್ತು ಅನ್ನಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಮುದ್ದೆ ಬರೀ ಅನ್ನಕ್ಕೆ ಅಷ್ಟಲ್ಲ ಫ್ರೆಂಡ್ಸ್, ಇಡ್ಲಿಗೂ ಸಹ ಚೆನ್ನಾಗಿರುತ್ತೆ ಈ ಥರ ಸಾಂಬಾರು. ನಾನು ತರಕಾರಿ ಎಲ್ಲ ತೊಗೊಂಬಂದಿದ್ರು ನಮ್ಮ ಯಜಮಾನ್ರು. ನಾನು ಅದನ್ನ ಫ್ರಿಜ್ಜಲ್ಲಿ ಇನ್ನೂ ಏನೂ ಎತ್ತಿಟ್ಟಿರಲಿಲ್ಲ. ಯಾಕಂದರೆ ಇದನ್ನ ಸ್ವಲ್ಪ ತೊಳೆದು ಎತ್ತಿಡೋಣ ಅಂತಂದ್ಬಿಟ್ಟು ನಾನೇನು ಮಾಡಿದೆ, ಅದನ್ನ ಕವರಲ್ಲಿ ಹಾಗೆ ಇಟ್ಟಿದ್ದೀನಿ. ಬೆಳಗ್ಗೆಯಿಂದ ಸ್ವಲ್ಪ ಮನೇಲಿ ಕೆಲಸ ಇರೋದ್ರಿಂದ ಇದ್ರ ಕಡೆ ನಾನು ಇದನ್ನೆಲ್ಲ ಫ್ರಿಜ್ಜಲ್ಲೆಲ್ಲ ಎತ್ತಿಡೋದಕ್ಕಾಗಿಲ್ಲ. ಅದಕ್ಕೆ ಇವಾಗೆಲ್ಲ ಅಡುಗೆ ಎಲ್ಲ ಮುಗಿಸಾದ್ಮೇಲೆ ಎತ್ತಿಡೋಣ ಅಂತಂದ್ಬಿಟ್ಟು ಫಸ್ಟಿಗೆ ಅಡುಗೆ ಮಾಡ್ಕೊತಾ ಇದ್ದೀನಿ. ಈಗಾಗಲೇ ಟೈಮ್ ಆಗಿದೆ ಫ್ರೆಂಡ್ಸ್. ಅದಕ್ಕೆ ಫಸ್ಟಿಗೆ ಅಡುಗೆ ಮುಗಿಸ್ಕೊಳ್ಳೋಣ ಅಂತ ಅಡುಗೆ ಮುಗಿಸ್ಕೊತಾ ಇದ್ದೀನಿ. ನಾನಿಲ್ಲಿ ತರಕಾರಿ ಬಂದು ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಮತ್ತು ನೌಕೋಲು ಇಷ್ಟು ಹಾಕಿದ್ದೀನಿ ತೊಗರಿಬೇಳೆ ಜೊತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ಲಾಗಿ ಮಾಡ್ಕೊತಾರಂಥ ತೊಗರಿಬೇಳೆ ಸಾಂಬಾರಿದು. ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಇವಾಗ ನಾನು ಯಾವ ಥರ ಮಾಡ್ತೀನಿ. ಇವಾಗ ಒಂದು ಕುಕ್ಕರ್ಗೆ ಒಂದು ಚಿಕ್ಕ ಕಪ್ಪಲ್ಲಷ್ಟು ತೊಗರಿಬೇಳೆ ಹಾಕ್ಕೊಂಡು ನೀಟಾಗಿ ತೊಳ್ಕೊತಾ ಇದ್ದೀನಿ. ನಾನು ನಮ್ಮಿಬ್ಬರಿಗೆ ಅಲ್ವಾ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನೀವು ಮನೆಯಲ್ಲಿ ನಿಮ್ಗೆ ಎಷ್ಟು ಜನ ಬೇಕು ಆ ತೊಗರಿಬೇಳೆ ಅಂತ ಗೊತ್ತಾಗುತ್ತಲ್ಲ, ನೋಡ್ಕೊಂಡು ಹಾಕ್ಕೊಬೋದು. ಇವಾಗ ನೋಡಿ ತೊಗರಿಬೇಳೆ ಚೆನ್ನಾಗಿ ತೊಳೆದು ಈಗ ಅದಕ್ಕೊಂದು 2 ಈರುಳ್ಳಿ, ಒಂದು 2 ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಸಹ ಹಾಕ್ಕೊತಾ ಇದ್ದೀನಿ. ಬೇಳೆ ಬೇಗ ಬೆಂದ್ಬಿಡುತ್ತೆ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಅರಿಶಿನ ಮತ್ತು ಎಣ್ಣೆ ಹಾಕಿದ್ರೆ ಬೇಳೆ ಬೇಗ ಬೇಯುತ್ತೆ. ಮತ್ತು ಹುಣ್ಸೆಹಣ್ಣು ಹಾಕಿದ್ರೂ ಅಷ್ಟೇ. ನಾನು ಹುಣ್ಸೆಹಣ್ಣು ಹಾಕ್ಬಿಡ್ತೀನಿ ಬೇಳೆ ಜೊತೆನೇ. ನಮಗೆ ಮತ್ತೆ ಅದರ ನೆನೆಸಿ ಅದನ್ನ ರಸ ಎಲ್ಲ ತೆಗೆದು ಹಾಕೋ ಅಂತ ಇರೋದಿಲ್ಲ. ಇದು ಮಸಿತಿರಲ್ವ ಬೇಳೆನಲ್ಲಿ, ಆವಾಗ ಹುಣ್ಸೆಹಣ್ಣು ಸಹ ಮಸಿಬಿಟ್ರೆ ಅದರ ಹುಳಿನೂ ಸಹ ಬಿಟ್ಕೊಳುತ್ತೆ. ಇವಾಗ ನಾನು ತರಕಾರಿ ಎಲ್ಲ ಹಾಕಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ ಹುಣ್ಸೆಹಣ್ಣು ಸಹ ತೊಳೆದಾಕ್ತಾಯಿದ್ದೀನಿ. ಹುಣ್ಸೆಹಣ್ಣು ನಾವು ಅಂಗಡಿಯಿಂದ ತೊಗೊಂಬಂದಿರ್ತೀರಲ್ವ, ಅಲ್ಲಿ ನೊಣ ಎಲ್ಲ ಕೂತಿರುತ್ತೆ ಮತ್ತು ಗಾಬಲ್ಲ ಡಸ್ಟ್ ಎಲ್ಲ ಇರುತ್ತಲ್ವ ಫ್ರೆಂಡ್ಸ್. ಅದಕ್ಕೆಲ್ಲ ತೊಳೆದು ಯೂಸ್ ಮಾಡೋದೇ ಬೆಟರು ಹಾಗೆ ಹಾಕೋದಕ್ಕಿಂತ. ಇವಾಗ ನೋಡಿ ಇದನ್ನು ಎಲ್ಲ ಹಾಕಿದ್ದಾದಮೇಲೆ ಕುಕ್ಕರ್ ಮುಚ್ಚಿ ಒಂದು 3ರಿಂದ 4 ವಿಜಿಲ್ ಕೂಗಿಸ್ಕೊಳ್ಳೋಣ. ಬೇಳೆ ಇವಾಗ ಬೇಯೋದಿಲ್ಲ ಬೇಗ. ಯಾಕೆ ಅಂತಂದರೆ ಇವಾಗ ಚಳಿಗಾಲ ಅಲ್ಲ ಫ್ರೆಂಡ್ಸ್, ಬೇಳೆ ಬೇಯೋದೇ ಇಲ್ಲ ಎಷ್ಟು ವಿಜಿಲ್ ಕೂಗಿಸ್ಕೊಂಡ್ರು. ಅದಕ್ಕೆ ಒಂದು 3ರಿಂದ 4, ಸಾಧ್ಯ ಆದರೆ ಒಂದು 5 ವಿಜಿಲ್ 6 ವಿಜಿಲ್ ಕೂಗಿಸ್ಕೊಳ್ಬೇಕು. ನಾನು 5 ವಿಜಿಲ್ ಕೂಗಿಸ್ಕೊಂಡಿದ್ದೆ, ಪರವಾಗಿಲ್ಲ ಚೆನ್ನಾಗಿ ಬೆಂದಿತ್ತು. ಇವಾಗ ಹಾಗೆ ಒಂದು ಕಡೆ ಹಾಲು ಇಟ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಅನ್ನಕ್ಕೂ ಸಹ ಇಟ್ಕೊಂಡಿದ್ದೀನಿ.
ಅನ್ನ ಮಾಡ್ಕೊತಾ ಇದ್ದೀನಿ. ನನಗೆ ನೈಟ್ ಹೊತ್ತು ಸ್ವಲ್ಪ ಅನ್ನ ಇರಬೇಕು, ಇಲ್ಲ ಅಂತಂದರೆ ಊಟ ಮಾಡ್ದಂಗೆ ಇರೋದಿಲ್ಲ. ನೋಡಿ ಮನೆಯಲ್ಲಿ ನಾನು ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಶುಕ್ರವಾರ, ಮಂಗಳವಾರ, ಸೋಮವಾರ ಈ ಥರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ನಮ್ಮ ಮನಸ್ಸಿಗೂ ಸಹ ಸಮಾಧಾನ, ನೆಮ್ಮದಿ ಇರುತ್ತೆ. ಮತ್ತು ಮನೆಯಲ್ಲಿ ಏನೋ ಒಂಥರ ಪಾಸಿಟಿವ್ ಅಂತ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್. ದೇವರಿಗೆ ಒಂದೊಂದು ಹೂವನೇ ಇಟ್ಟರೆ ಸಾಕು. ಈ ಸೇವಂತಿಗೆ ಹೂವು ತುಂಬಾ ಇಷ್ಟು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ನೋಡ್ತಾ ಇರ್ಬೋದು. ನನಗಂತೂ ಮನೆಯಲ್ಲಿ ಪೂಜೆ ಮಾಡಿದ್ರೆ ನನಗೆ ಏನೋ ಒಂದು ಹಬ್ಬ ಅಂತಲೇ ಅನಿಸುತ್ತೆ. ಅಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನನಗೆ ತುಂಬ ಇಷ್ಟ ಈ ಥರ ಸಿಂಪಲ್ಲಾಗಿ ಮಾಡೋದ್ರಿಂದ. ದೇವ್ರ ಹತ್ರ ನಮ್ಮ ಯಜಮಾನ್ರ ಫೋನಲ್ಲಿ ಹಾಡುಗಳು ಹಾಕಿ ಬಿಟ್ಟಿದ್ದೀನಿ. ದೇವರ ಹಾಡುಗಳು ನಾನು ಪೂಜೆ ಮಾಡಾದ್ಮೇಲೆ ಅಲ್ಲಿ ಇಲ್ಲ ಅಂತಂದರೂ 1 ಅವರಲ್ಲಿ ದೇವರ ಹಾಡುಗಳು ಓಡ್ತಾನೆ ಇರುತ್ತೆ, ಹಾಕ್ಬಿಟ್ಬಿಡ್ತೀನಿ. ನಮ್ಮನೆ ಪೂಜೆ ಇವತ್ತು ಇಷ್ಟ ಆಗಿತ್ತು ಫ್ರೆಂಡ್ಸ್. ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ಸಿಂಪಲ್ಲಾಗಿ ಮಾಡ್ಕೊಂಡಿರೋಂಥ ನಮ್ಮನೆ ಶುಕ್ರವಾರದ ಪೂಜೆ. ನಾನು ಯಾವಾಗಲೂ ಅಷ್ಟೇ ಹಾಲು ಇಡ್ತಿದ್ದೆ, ಇವತ್ತು ಹಾಲಿಟ್ಟಿಲ್ಲ. ಯಾಕಂದರೆ ನೈವೇದ್ಯಕ್ಕೆ ನಾನು ಶಾವಿಗೆ ಪಾಯಸ ಮಾಡಿಟ್ಟಿರೋದ್ರಿಂದ ಶಾವಿಗೆ ಪಾಯಸ ಮತ್ತು 2 ಬಾಳೆಹಣ್ಣು, ಕಾಯಿ, ಇದು ಮಾಮೂಲಿ ಪೂಜೆ ಮಾಡ್ಕೊಂಡಿದ್ದೀನಿ. ಇನ್ನು ಪೂಜೆ ಎಲ್ಲ ಆಗಿ ಇವಾಗ ಹಾಗೆ ಅಡುಗೆ ಮಾಡೋಕ್ಕೆ ಅಂತ ಅಡುಗೆ ಮನೆಯಲ್ಲಿ ನೋಡ್ಬೋದು ಬೇಳೆ ಎಲ್ಲ ಬೆಂದಿದೆ. ಇವಾಗ ಅದನ್ನ ಬಗ್ಸ್ಕೊಂಡು ಇವಾಗ ಇನ್ನೂ ಸ್ವಲ್ಪ ಮಸಿಯೋಣ. ಇನ್ನು ಇವಾಗ ಮಸ್ಕೊಂಡ್ರೆ ನಮಗೆ ಬೇಳೆ ಬೆಂದಂಗೂ ಆಗುತ್ತೆ ಮತ್ತು ಸಾಂಬಾರು ಸಹ ಒಗ್ಗರಣೆ ಕೊಟ್ಕೊಬೋದು. ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ನಾವು ಬೇಳೆ ಸಾಂಬಾರಿಗೆ ಜಾಸ್ತಿ ಸಾಂಬಾರು ಪುಡಿ ಯಾವುದೇ ಆಗಿರ್ಬೋದು, ಸಾಂಬಾರು ಪುಡಿ ಜಾಸ್ತಿ ಹಾಕೋದು ಬೇಡ. ನಾವು 1 ಸ್ಪೂನಷ್ಟು, ನಾನಿವಾಗ ನೋಡಿ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಅಷ್ಟೇ. ಮತ್ತು ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಜಾಸ್ತಿ ಸಾಂಬಾರು ಪುಡಿ ಹಾಕೋದ್ರಿಂದ ಬರೀ ಸಾಂಬಾರು ಪುಡಿ ಸ್ಮೆಲ್ಲೇ ಇರುತ್ತೆ ಸಾಂಬಾರಲ್ಲಿ. ಅದಕ್ಕಿಂತ ಸ್ವಲ್ಪ ನಾವು ಯಾವಾಗಲೂ ಹಾಕೋವಂಥ ಒಂದು ಕ್ವಾಂಟಿಟಿನ ಕಮ್ಮಿ ಮಾಡಿಕೊಂಡು ನೀವು ಸಾಂಬಾರು ಮಾಡಿ, ಅದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ನಾನು ಹುಣ್ಸೆಹಣ್ಣು ಫಸ್ಟೇ ಬೇಳೆ ಜೊತೆ ಹಾಕಿ ಮಸ್ತಿದ್ನಲ್ಲ. ಇವಾಗ ಬರೀ ಸ್ವಲ್ಪ ಸಾಂಬಾರು ಪುಡಿ ಮತ್ತು ಉಪ್ಪು ಹಾಕಿ ಅದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡು ಇನ್ನೊಂದು ಕಡೆ ಮುದ್ದೆಗೂ ಸಹ ಇಟ್ಕೊಂಡಿದ್ದೀನಿ. ಇವಾಗ ಇದು ಕುದಿಯೋಷ್ಟರಲ್ಲಿ ಒಗ್ಗರಣೆಗೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ. ನನಗೆ ಶುಕ್ರವಾರ ಏನಾದರೂ ಸ್ವಲ್ಪ ಅಡುಗೆಗಳು ಮಾಡೋದಕ್ಕಿಷ್ಟ. ಆದರೆ ಈಗ ಯಾಕೋ ಬೆಳಗ್ಗೆ ನಾನು ಟೊಮೊಟೊ ಬಾತ್ ಮಾಡಿ ತಿಂದಿದ್ನಲ್ಲ ಫ್ರೆಂಡ್ಸ್, ಹಂಗಾಗಿ ನನಗೇನು ಬೇಡ ಇವತ್ತು, ಏನು ವೆರೈಟಿ ಮುದ್ದೆನೇ ಮಾಡಬೇಕು ಅಂತ ಅನ್ನಿಸ್ತು, ಮುದ್ದೆನೇ ಮಾಡ್ತಾಯಿದ್ದೀನಿ. ಮತ್ತು ಅಕ್ಕಿಗೆ ಸ್ವಲ್ಪ ನೀರು ಜಾಸ್ತಿ ಇಟ್ಬಿಟ್ಟಿದ್ದೆ ಅನ್ನ ಮಾಡಬೇಕು ಅಂದರೆ. ನಾನು ಯಾವಾಗಲೂ ಕರೆಕ್ಟ್ ಅಳತೆಗೆ ಇಡ್ತಿದ್ದೆ, ಅದೇನಾಗಿದೆ ಅಂದರೆ ಸ್ವಲ್ಪ ಜಾಸ್ತಿ ಹೋಗ್ಬಿಟ್ಟಿತ್ತು. ಅದಕ್ಕೆ ಗಂಜಿ ಬಗ್ಸ್ತಾ ಇದ್ದೀನಿ, ನೋಡ್ಬೋದು ಗಂಜಿ ಬಗ್ಸ್ತಾ ಇದ್ದೀನಿ. ಮತ್ತು ಈ ಗಂಜಿ ನೀರು ಇರುತ್ತಲ್ಲ ಫ್ರೆಂಡ್ಸ್, ಈ ಗಂಜಿ ನೀರನ್ನ ಬಿಸಾಡೋದಕ್ಕೆ ಆಗಲ್ಲ. ನಾವು ಅಕ್ಕಿ ಹೇಗಿದ್ದರೂ ಚೆನ್ನಾಗಿ ತೊಳೆದಿರ್ತೀರಲ್ವ, ಚೆನ್ನಾಗಿ ತೊಳೆದು ಅಲ್ವಾ ನಾವು ಅನ್ನ ಮಾಡೋದು. ಆ ಗಂಜಿನ ಸ್ವಲ್ಪ ಚೆನ್ನಾಗಿ ಆರಿಸ್ಬೇಕು. ಸಾಧ್ಯ ಆದರೆ ಫ್ರಿಜ್ಜಲ್ಲಿಟ್ಟು ನೀವು ಅದನ್ನ ಚೆನ್ನಾಗಿ ತಣ್ಣಗಾದ್ಮೇಲೆ ಮುಖಕ್ಕೆ ಸಹ ಹಾಕ್ಕೋಬೋದು ಫ್ರೆಂಡ್ಸ್. ಆ ಥರ ಆಗೋದ್ರಿಂದ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಮುಖಕ್ಕೆ ಹಾಕೋದ್ರಿಂದ ಅನ್ನದ ಗಂಜಿನ. ಇವಾಗ ನೋಡಿ ಸಾಂಬಾರು ಒಗ್ಗರಣೆ ಕೊಡ್ತಾಯಿದ್ದೀನಿ. ನಾವು ಒಗ್ಗರಣೆಗೆ ಸ್ವಲ್ಪ ಒಣಗಿರೋ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಸಾಂಬಾರು ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಯಾರೆಲ್ಲ ಒಗ್ಗರಣೆಗೆ ಒಣಗಿರೋ ಮೆಣಸಿನ್ಕಾಯಿ ಒಗ್ಗರಣೆ ಕೊಡ್ತೀರಾ ಅಂತ ಕಮೆಂಟ್ ಮಾಡಿ. ನೋಡಿ ಇವಾಗ ಸಾಂಬಾರೆಲ್ಲ ಆಗಿದೆ. ಇವಾಗ ಒಗ್ಗರಣೆ ಕೊಟ್ಟಿದ್ದಾಯಿತು, ಮುದ್ದೆನೂ ಸಹ ಆಯಿತು. ಇವತ್ತು ಶುಕ್ರವಾರ ನಮ್ಮನೇಲಿ ಜಾಸ್ತಿ ಏನೂ ಅಡುಗೆ ಮಾಡ್ಕೊಂಡಿಲ್ಲ. ಯಾಕಂದರೆ ನನಗೆ ತುಂಬ ಇಷ್ಟ ಶುಕ್ರವಾರ ಏನಾದರೂ ವೆರೈಟೀಸ್ ಮಾಡಬೇಕು ಅಂತ, ಆದರೆ ಮಾಡೋದಕ್ಕಾಗಿಲ್ಲ. ನಮ್ಮ ಯಜಮಾನ್ರು ಫೋನಲ್ಲಿ ಫಿಲಮ್ ನೋಡ್ತಿದ್ದಾರೆ ಫ್ರೆಂಡ್ಸ್. ತೆಲುಗು ಮೂವಿ ಜಯಮ್ ಫಿಲಮ್ ಹಾಕ್ಕೊಂಡು ಮೂವಿ ನೋಡ್ತಾ ಇದ್ದಾರೆ. ಟಿ ವಿಗೆ ರೀಚಾರ್ಜ್ ಮಾಡಿಸಿಲ್ಲ, ಖಾಲಿಯಾಗಿತ್ತು. ಹೋಗೋದಕ್ಕೆ ಟೈಮ್ ಇಲ್ಲ, ಮಾಡ್ಸೋಕ್ಕಾಗಲ್ಲ ಅಂತಂದು ಈಗ ಫೋನಲ್ಲೇ ನೋಡ್ತಾ ಇದ್ದಾರೆ. ಈಗ ಸಾಂಬಾರೆಲ್ಲ ಆಯಿತು, ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಯೋದಕ್ಕೆ ಬಿಡೋಣ. ಮಾತ್ರ ತುಂಬಾ ಚೆನ್ನಾಗಿತ್ತು. ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಬೇಳೆ ಸಾಂಬಾರು. ಯಾರ ಮನೆಯಲ್ಲಿ ತರಕಾರಿ ಬೇಳೆ ಸಾಂಬಾರು ತಿನ್ನೋಕ್ಕಾಗಲ್ಲ ಅನ್ನೋರು ಸಹ ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ತಿಂತಾರೆ.
ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ನಂದು ಸಿಂಪಲ್ ಬೇಳೆ ತರಕಾರಿ ಹಾಕಿ ಸಾಂಬಾರು ಮಾಡಿ ರಾಗಿ ಮುದ್ದೆ ಮಾಡಿದ್ದೆ. ಈಗ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ರೈಸ್ ಅಂತೂ ನನಗೆ ನೈಟ್ ಹೊತ್ತು ಇರಲೇಬೇಕು. ಮುದ್ದೆ ಜೊತೆ ಮುದ್ದೆ ಸ್ವಲ್ಪ ಮತ್ತು ರೈಸ್ ಸ್ವಲ್ಪ, ಇದ್ರ ಜೊತೆ ಮೊಸರು ತುಪ್ಪ ಮಾಮೂಲಿ ನಾನು ತಿಂತೀನಿ. ಇದು ನನ್ನ ಡೈಲಿ ಊಟ ಈ ಥರನೇ ಇರುತ್ತೆ. ಮೊಸರಂತೂ ನನಗೆ ಬೇಕೇ ಬೇಕು. ಆದರೆ ಒಂದೊಂದು ಟೈಮು ನಮ್ಮ ಯಜಮಾನ್ರು ಬೈತಾರೆ, ಮೊಸರು ತಿನ್ನಬೇಡ ಜಾಸ್ತಿ ಅಂತ. ಆವಾಗ ಒಂದೊಂದು ಟೈಮು ಬಿಟ್ಬಿಡ್ತೀನಿ ಫ್ರೆಂಡ್ಸ್, ಯಾಕಂದರೆ ಮೊಸರು ಕೋಲ್ಡ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇವಾಗ ನೋಡಿ, ಒಂದು ಕಪ್ಪಲ್ಲಿ ಮೊಸರು ಮತ್ತು ಪಾಯಸ, ಶಾವಿಗೆ ಪಾಯಸ ಮಾಡಿದ್ನಲ್ಲ ಪ್ರಸಾದ ಅಂತ, ಅದು ಸಹ ಇಟ್ಕೊಂಡಿದ್ದೀನಿ. ಇದಿವತ್ತು ನನ್ನ ಊಟ ಇಷ್ಟ ಆಗಿತ್ತು ಫ್ರೆಂಡ್ಸ್. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನನ್ನ ಈ ಚಿಕ್ಕ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋಸ್ ನೋಡೋರಿಗೆಲ್ಲ ತುಂಬ ತುಂಬ ಧನ್ಯವಾದ ಹೇಳ್ತೀನಿ. ಬಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ.